ಸಕಲೇಶಪುರ ನಗರದ ಎಲ್ಲ ನನ್ನ ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ನನ್ನ ಆತ್ಮೀಯ ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಸಕಲೇಶಪುರ ನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 15 ಕೋಟಿ ವೆಚ್ಚದಲ್ಲಿ ಡೈಲಿ 3 ಲಕ್ಷ ಲೀಟ್ರ್ ಎಷ್ಟು ಫಿಲ್ಟರ್ ಆಗೋದು, ಡೈಲಿ 3 ಲಕ್ಷ ಲೀಟ್ರನ್ನ ಫಿಲ್ಟ್ರ್ ಮಾಡ್ತಕ್ಕಂಥ ಕಾಮಗಾರಿ ಅತ್ಯಂತ ವೇಗದಿಂದ ಸಾಗಿದೆ. ಬಹುಶಃ ಇನ್ನೊಂದು 5-6 ತಿಂಗಳೊಳಗೆ ಅದನ್ನು ಉದ್ಘಾಟನೆಯನ್ನು ಮಾಡ್ತೀವಿ. ಇಡೀ ಸಕಲೇಶಪುರ ನಗರಕ್ಕೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಫಿಲ್ಟರ್ ಹೌಸಲ್ಲಿ ಕಾಮಗಾರಿ ನಡೀತಾ ಇದೆ. 15 ಕೋಟಿ ವೆಚ್ಚದಲ್ಲಿ ನಗರೋತ್ಥಾನ 2 ಅಲ್ಲಿ ಈ ಕಾಮಗಾರಿನ ನಡೀತಾ ಇದೆ. ಕೆಲವೊಂದು ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಅಭಾವ ಇದೆ ಅಂತಕ್ಕಂಥ ಉದ್ದೇಶದಿಂದ ಒಂದು ಬಸ್ ನಿಲ್ದಾಣದಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇವಾಗ ತಾನೇ ಉದ್ಘಾಟನೆಯನ್ನು ಮಾಡಿ ಬಂದಿದ್ವಿ. ಅದೇ ರೀತಿ ಹಳಸಂತವೇರಿ ಸರ್ಕಲ್ ಈ ಭಾಗದಲ್ಲೂ ಕೂಡ ಈ ಭಾಗದ ಜನತೆಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಇಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಇವತ್ತು ಮಾಡಿದ್ದೀವಿ. 5 ರೂಪಾಯಿ ಕಾಯಿನ ಹಾಕಿದರೆ ನಿಮಗೆ ಸುಮಾರು ಎಷ್ಟು ಲೀಟ್ರ್, 20 ಲೀಟ್ರಷ್ಟು ವಾಟ್ರು ಶುದ್ಧವಾಗಿರ್ತಕ್ಕಂಥ ವಾಟ್ರ್ ಬರುತ್ತೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಉತ್ತಮ ರೀತಿಯಲ್ಲಿ ಮೇಂಟೈನ್ ಮಾಡಿ. ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಇದೆಲ್ಲವೂ ಕೂಡ ಸಾರ್ವಜನಿಕರ ಸ್ವತ್ತು. ಹಾಗಾಗಿ ತಮ್ಮದೇ ಆಸ್ತಿ, ಈ ಆಸ್ತಿಯನ್ನು ಈ ಭಾಗದ ಸಾರ್ವಜನಿಕರು, ಈ ಭಾಗದ ಮುಖಂಡರುಗಳು ನಿರ್ವಹಣೆಯನ್ನು ಮಾಡಬೇಕು. ನಾವೀಗ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಪುರಸಭೆಯವ್ರದ್ದು ಅಷ್ಟೇ ಜವಾಬ್ದಾರಿ ಇದೆ, ಸಾರ್ವಜನಿಕರು ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಇದನ್ನು ಉಳಿಸ್ಕೊಂಡು ಉತ್ತಮ ಸ್ಥಿತಿಯಲ್ಲಿ ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯವಿಟ್ಟು ಇದನ್ನು ಮಾಡಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸಕಲೇಶಪುರ ನಗರದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನ ಮಾಡಿ ತಮ್ಮೆಲ್ಲರಿಗೂ ಕೂಡ ಗೌರವ ತರತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರೂ